ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಮಹಿಳೆಯರ ಮಾನ ಹರಾಜು ಹಾಕಕ್ಕೆ ಸಿದ್ಧವಾಗಿರುವಂತಹ ಈ ದೇವರಾಜೇಗೌಡರು ಹಾಗೂ ಕುಮಾರಸ್ವಾಮಿಯ ವಿರುದ್ಧ ನಮ್ಮ ಒಂದು ಪ್ರತಿಭಟನೆ ನಡೀತಾ ಇದೆ. ಇವತ್ತೇನು ಮಹಿಳೆಯರ ಅಶ್ಲೀಲವಾದಂತಹ ಸಿಡಿಗಳ ಪ್ರದರ್ಶನ ಮಾಡಿ ಅದನ್ನು ಬ್ಲರ್ರು ಮಾಡ್ದಲೆ ತನ್ನ ಸ್ವಾರ್ಥಕ್ಕೆ ದೇವರಾಜೇಗೌಡರು ಆ ಸಿಡಿಗಳನ್ನ ಬೀದಿ ಬೀದಿಗಳಲ್ಲಿ ಬಿಟ್ಟು ಇವತ್ತು ಹಾಸನ ಜಿಲ್ಲೆಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗಕ್ ಬರಕ್ಕೆ ಗಂಡುಗಳು ಅಂಜುವಂತ ಪರಿಸ್ಥಿತಿ ಉಂಟು ಮಾಡಿದ್ದಾರೆ. ಒಬ್ಬ ವಕೀಲ ಅಂತ ಹೇಳ್ಕೊಂಡಂತಹ ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡ್ತಾರೆ. ಫಸ್ಟ್ಗೆ ಆ ಪ್ರೆಸ್ ಮೀಟ್ ಅಲ್ಲಿ ಸ್ಟೇ ಕೊಟ್ಟಂತಹ ಕಾಪಿನ ಇಟ್ಕೊಂಡು ರೇವಣ್ಣ ಅವರ ಕುಟುಂಬದ ವಿರುದ್ಧ ಮಾತಾಡ್ತಾರೆ. ಅವರು ಅದ್ರಲ್ಲಿ ಆ ಫೋಟೋಗಳನ್ನೆಲ್ಲ ತೆಗೆದು ತೋರಿಸ್ತಾರೆ, ಸ್ಟೇ ಕಾಪಿನ ತೆಗೆದು ತೋರಿಸ್ತಾರೆ. ಇದು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆಗಲ್ವಾ? ಹೈಕೋರ್ಟ್ ಸ್ಟೇ ಏನಕ್ಕೆ ಕೊಟ್ಟಿತ್ತು ಅಂತ ಪರಿಜ್ಞಾನ ವಕೀಲರಾದಂತಹ ದೇವರಾಜೇಗೌಡರಿಗೆ ಇರ್ಲಿಲ್ವಾ? ಅವ್ರ ಉದ್ದೇಶ ಏನಿತ್ತು? ಇಲ್ಲಿ ನಮಗೆ ನೇರವಾಗಿ ಗೊತ್ತಾಗುತ್ತೆ. ಅವ್ರ ಉದ್ದೇಶ ಇದ್ದಿದ್ದು ಆ ಸ್ಟೇ ಕಾಪಿಯಲ್ಲಿರುವಂತದ್ದು ಮತ್ತೆ ಆ ಸಿಡಿಗಳಲ್ಲಿರುವಂತಹ ಮಹಿಳೆಯರ ಮಾನವನ್ನ ಹರಾಜು ಹಾಕ್ಬೇಕು ಅಂತ ಹೇಳ್ಬಿಟ್ಟು ತನ್ನ ದುರುದ್ದೇಶಕ್ಕೋಸ್ಕರ ಮೀಡಿಯಾಗಳನ್ನ ಬಳಸ್ಕೊಂಡ್ರು. ಇವತ್ತು ಕುಮಾರಸ್ವಾಮಿ ಅವರ ಕುಮ್ಮಕ್ಕಿನಿಂದ ಅವರು ಕಾಂಗ್ರೆಸ್ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಇದು ಸರಿಯಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿರುವಂತಹ ಒಬ್ಬ ಪ್ರಜೆಯಾಗಿ ಯೋಚಿಸಬೇಕಾಗಿತ್ತು. ನಮ್ಮ ಜಿಲ್ಲೆಗೆ ಇಷ್ಟೊಂದು ಮಹಿಳೆಯರಿಗೆ ಅಪಮಾನ ಮಾಡಕ್ಕೆ ನಾನು ನಿಂತಿದ್ದೀನಲ್ಲ, ನಾನೊಬ್ಬ ಮನುಷ್ಯನ ಅಂತ ಮೊದಲು ಯೋಚಿಸ್ಕೋಬೇಕು ದೇವರಾಜೇಗೌಡರು. ಅವ್ರಿಗೆ ಇವತ್ತು ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಧಿಕ್ಕಾರವನ್ನ ಹಾಕ್ತಾ ಇದೀವಿ. ಈ ಸಂದರ್ಭದಲ್ಲಿ ಈ ತಕ್ಷಣ ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಅವ್ರಿಗೆ ತನಿಖೆಗೆ ಒಳಪಡಿಸಬೇಕು. ಯಾಕೋಸ್ಕರ ಅವ್ರು ಇಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತಾಗ್ಬೇಕು. ಮತ್ತು ಸಾರ್ವಜನಿಕವಾಗಿ ಮಹಿಳೆಯರ ಹತ್ರ ಅವರು ಕ್ಷಮೆನ ಕೇಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.